ಕಾಲವೇ ಮೋಸಗಾರ ಸಿನಿಮಾ ಇವತ್ತು ರಿಲೀಸ್ ಆಗಿದೆ. ರಾಜ್ಯಾದ್ಯಂತ ಭರ್ಜರಿ ಪ್ರದರ್ಶನವನ್ನು ಕೂಡ ಕಾಣ್ತಾ ಇದೆ. ನಾಯಕನಾಗಬೇಕು ಅಂತ ಕನಸು ಹೊತ್ತ ಒಬ್ಬ ನಟನ ಬದುಕಿಗೆ ಈ ಸಿನಿಮಾ ಎಷ್ಟು ಇನ್ಸ್ಪೈರ್ ಆಗುತ್ತೆ ಅನ್ನೋದನ್ನು ಚಿತ್ರದ ನಾಯಕನಾಗಿರುವಂಥ ಭರತ್ ಸಾಗರ್ ಹತ್ರನೇ ತಿಳ್ಕೊಳ್ಳೋಣ. ಹೇಳಿ, ಮೊದಲಿಗೆ ಕಂಗ್ರ್ಯಾಚುಲೇಷನ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಮೇಡಮ್. ಸಿನಿಮಾ ಮಾಡಬೇಕು, ಹೀರೋ ಆಗಬೇಕು ಅಂತ ಸಾಕಷ್ಟು ದಿನಗಳಿಂದ ಕಷ್ಟಪಟ್ಟಿದ್ದೀರಾ. ಅದರ ಹಿಂದಿನ ಶ್ರಮ ವಸಿಷ್ಠ ಸಿಂಹನೇ ಸ್ಟೇಜ್ ಮೇಲೆ ಹೇಳಿದರು ಕೂಡ. ಸೊ ಇವತ್ತು ನಿಮ್ಮ ಸಿನಿಮಾ ನನಸಾದಾಗ, ಬೆಳ್ಳಿ ಪರದೆಯಲ್ಲಿ ಬಂದಾಗ ಎಷ್ಟು ಖುಷಿ ಕೊಡ್ತಿದೆ ಅಂತ? ಮಾತಾಡಿ. ಅದು ನೀವು ನಾಯಕನಾಗಬೇಕು ಅನ್ನುವಂಥ ಕನಸು. ತುಂಬ ಕಷ್ಟವಿದೆ ಅಂಥವ್ರಿಗೆಲ್ಲ ಸಪೋರ್ಟ್ ಕೊಡಬೇಕು. ಆ್ಯಕ್ಚುಲಿ ಕನ್ನಡ ಇಂಡಸ್ಟ್ರಿಯಲ್ಲಿ ಸಿನಿಮಾಲ್ಲಿ ನೀವು ನೋಡ್ಬೋದು, ಫುಲ್ಲು ಅವನ ಲೈಫ್ ಸ್ಟೈಲ್ ಫುಲ್ ಕಂಪ್ಲೀಟ್ ಅದರಲ್ಲಿದೆ. ಅಷ್ಟು ಕಷ್ಟ ಬಿದ್ದು ಮಾಡಿದ್ದಾನೆ ಸಿನಿಮಾ. ಹೇಳಿ ಬರುತ್ತೆ, ಹೆಂಗೆ ಅನಿಸುತ್ತೆ ಇಷ್ಟು ದಿವಸದ ಒಂದು ಹೋರಾಟ ಇವತ್ತು ಬೆಳ್ಳಿ ಪರದೆಯಲ್ಲಿ ನಿಮ್ಮನ್ನು ನೀವು ನೋಡಿದಾಗ? ಮಾತಾಡು ಬರುತ್ತೆ. ಮಾತಾಡಬೇಕು. ತುಂಬ ಖುಷಿ ಆಗ್ತಿದೆ ನನಗಿತ್ತು, ತುಂಬ ಸಂತೋಷ ಆಗ್ತಿದೆ. ನಿಜಕ್ಕೂ ಇವತ್ತು ಎಷ್ಟೋ ವರ್ಷದ ಕಷ್ಟಪಟ್ಟಿದ್ದು, ಒಂದಲ್ಲ ಎರಡಲ್ಲ, ನಮ್ಮ ಸಿನಿಮಾ ಮಾಡಿ ಎಷ್ಟೋ ವರ್ಷ ಆದ ನಂತರ ಸಿನಿಮಾ ಬರ್ತಿದೆ. ಇವರೆಲ್ಲ ಬಂದು ಸಪೋರ್ಟ್ ಮಾಡ್ತಾರೆ. ಸೊ ಸಿನಿಮಾ ಆಗಬೇಕನ್ನೋದು ಹಲವರ ಕನಸಾಗಿರುತ್ತೆ. ನಿಮ್ಮಲ್ಲೇ ನಿಂತಿರೋ ಎಷ್ಟೋ ಜನರ ಕನಸಾಗಿರುತ್ತೆ, ನಾನೊಬ್ಬ ಹೀರೋ ಆಗಬೇಕು ಅಂತ. ಬಟ್ ಅಷ್ಟು ಈಸಿ ಅಲ್ಲ. ಚಿತ್ರರಂಗ ಇವತ್ತು ಕೈ ಹಿಡ್ದಿದೆ. ಒಂದಿಷ್ಟು ಪ್ರೇಕ್ಷಕರು ಬಂದು ಇವತ್ತು ನಿಮ್ಮ ಸಿನಿಮಾಗೆ ಸಪೋರ್ಟ್ ಕೊಟ್ಟಿದ್ದಾರೆ. ಸೊ ಪ್ರೇಕ್ಷಕರಿಗಾಗಿರ್ಬೋದು, ಇಡೀ ಸಿನಿಮಾ ತಂಡಕ್ಕೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ಅಂತ? ತುಂಬ ಖುಷಿ ಆಗ್ತಿದೆ. ಅದು ಶ್ರಮ ಮಾಡಿದ್ದು ಇವತ್ತು ನಮಗೆ ಅದು ವರ್ಕೌಟ್ ಆಗಿದೆ. ಜನಗಳು ಬಂದು ಇವತ್ತು ಕೈ ಹಿಡಿದಿದ್ದಾರೆ. ನಿಜಕ್ಕೂ ತುಂಬ ಖುಷಿ ಆಗ್ತಿದೆ. ನಮ್ಮ ಫ್ಯಾಮಿಲಿ, ನಮ್ಮ ಅಪ್ಪ ಆಗಿರಲಿ, ನಮ್ಮ ತಂಗಿ ಆಗಿರಲಿ, ನಮಗೆಲ್ಲ ಫ್ರೆಂಡ್ಸ್ಗಳು ಫಸ್ಟ್ ಅವನೇ ಬರಬೇಕು ಅಂತ ತುಂಬ ಆಸೆ ಪಟ್ಟರು. ನಾ ಶೋ ಬಂದು ಇವತ್ತು ನನಗೆ ಆ ಸಕ್ಸಸ್ ತೋರಿಸಿದ್ದಾರೆ. ಹೌಸ್ಫುಲ್ ಆಯಿತು ಇವತ್ತು. ನಿಜಕ್ಕೂ ತುಂಬ ಖುಷಿ ಆಗ್ತಿದೆ. ಇದೇ ಸಪೋರ್ಟು ಎಲ್ಲ ಚಾನಲ್ಗಳಾಗಿರಲಿ, ಎಲ್ಲ ಮೀಡಿಯಾಗಳಾಗಿರಲಿ, ಕನ್ನಡದ ಎಲ್ಲ ನಮ್ಮ ಕನ್ನಡ ಜನತೆಗಳು ಈ ಥರ ಹೊಸ ಹೊಸ ಕಲೆಯನ್ನು ಬೆಳೆಸಿ, ಈ ಕಲಾವಿದರು ಬೆಳೆಸ್ದಾಗಲೇ ನಮ್ಮ ಸಿನಿಮಾ ರಂಗ ಬೇರೆ ಲೆವೆಲ್ಗೆ ಹೋಗುತ್ತೆ. ಕನ್ನಡ ಬೆಳೆಸಬೇಕು ಅಂತ ಹೇಳ್ತೀರಾ. ಕನ್ನಡ ಬೆಳೆಸಬೇಕು ಅಂದರೆ ಎಲ್ಲೂ ಇಲ್ಲ ಸರ್. ಹೊಸ ಕಲಾವಿದನ ಬೆಳೆಸಬೇಕು, ಆವಾಗಲೇ ಬೇರೆ ಲೆವೆಲ್ಗೆ ಹೋಗುತ್ತೆ. ತುಂಬ ಥ್ಯಾಂಕ್ಸ್ ಸರ್. ಇದೇ ಥರ ಹೊಸ ಕಲಾವಿದನ ಬೆಳೆಸಿ, ನೀವು ಕೂಡ ಕಾಲವೇ ಮೋಸಗಾರ ಸಿನಿಮಾನ ಥಿಯೇಟ್ರಿಗೆ ಬಂದು ನೋಡಿ ಆರೈಸಿ. ಇಲ್ಲಿ ಒಂದಿಷ್ಟು ಜನ ಹೇಳ್ತಾ ಇದ್ರು, ನಿಮ್ಮ ಬದುಕಿನ ಒಂದಿಷ್ಟು ಇನ್ಸಿಡೆಂಟ್ಗಳೇ ಸಿನಿಮಾ ರೂಪ ಬಂದಿದೆ ಅಂತ. ಎಲ್ಲೆಲ್ಲ ನಿಮಗೆ ಅನಿಸಿತ್ತು ಅಂತ ಸೀಟ್ ಮೇಲೆ ಕೂತ್ಕೊಂಡು ನಿಮ್ಮ ಸಿನಿಮಾನ ನೀವು ನೋಡಿದಾಗ? ನನ್ನ ಸಿನಿಮಾನ ನೋಡಬೇಕಿಲ್ಲ ಫಸ್ಟ್ ಟೈಮ್. ಆ್ಯಕ್ಚುಲಿ ನಾನು ಈ ಥರ ಎಡಿಟಿಂಗಲ್ಲೆಲ್ಲ ನೋಡ್ತಾ ಇದ್ದೆ. ಬಟ್ ಜನಗಳು ಕ್ಲಾಪ್ಸ್ ಹೊಡೆಯೋದು, ವಿಶಿಲ್ ಹೊಡೆಯೋದು, ಈ ಥರ ಫೈಟಿಂಗ್ ಮಾಡಿದಾಗಲಿ, ಡ್ಯಾನ್ಸಿಂಗ್ ಮಾಡಿದಾಗಲಿ, ಇಲ್ಲ ಒಂದು ಒಳ್ಳೆ ಸೀನ್ ಬಂದಾಗ, ಎಮೋಷ್ನಲ್ ಸೀನ್ ಬಂದಾಗ ನನಗೂ ಒಂಥರ ಫೀಲ್ ಆಗ್ತಿತ್ತು. ಎಲ್ಲರೂ ಫೀಲ್ ಆಗೋದು ನೋಡಿ ನಿಜಕ್ಕೂ ತುಂಬ ಈ ಥರ ಇಷ್ಟಪಡ್ತಾರಾ ಅಂತ ನನಗೆ ಗೂಸ್ ಬಂಪ್ಸ್ ಆಯಿತು. ತುಂಬ ಖುಷಿ ಆಯಿತು ಇವತ್ತು. ತುಂಬ ಹೆಮ್ಮೆ ಆಗ್ತಿದೆ. ನಮ್ಮ ಡೈರೆಕ್ಷನ್ ನಮ್ಮ ಮಾಡಿರ್ತಕ್ಕಂಥ ಸಂಜಯ್ ಎಸ್ ಪುರಾಣಿಕ್ ಅವರಿಗೆ ಥ್ಯಾಂಕ್ಸ್ ಹೇಳಬೇಕು. ಅವ್ರಿಗೆ ನನಗೊಂದು ಚಾನ್ಸ್ ಕೊಟ್ಟು ಇದ್ರ ಹೀರೋ ಇದು ಮಾಡಿದ್ದಾರೆ. ನಮ್ಮ ಪ್ರೊಡ್ಯೂಸರ್ ಆಗಿರ್ತಕ್ಕಂಥ ರಜತ್ ಸಲಾಂಕಿ ಅವರು ಒಳ್ಳೆ ಚಾನ್ಸ್ ಕೊಟ್ಟಿದ್ದಾರೆ. ಇದು ಕೂಡ ನನಗೆ ಈ ಅಂದರೆ ಹೊಸ ಹೀರೋಗಳಿಗೆ ಈ ಥರ ಫೈಟ್ ಆಗಿರಲಿ, ಡ್ಯಾನ್ಸ್ ಆಗಿರಲಿ, ಪ್ರತಿಯೊಂದು ಕೊಟ್ಟಿರೋದ್ರಿಂದ ಇದಕ್ಕೆ ತುಂಬ ಖುಷಿ ಆಗ್ತಿದೆ. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಭರತ್ ಏನಾದರೂ ಲವ್ವಲ್ಲಿ ಇದ್ದಾರಾ? ಲವ್ವಲ್ಲಿಲ್ಲ. ಇಟ್ಸ್ ಲೈಕ್ ಖುಷಿಯಾಗಿ ನನಗೆ ಎಮೋಷ್ನಲ್ ಆಗಿಬಿಟ್ಟೆ. ತುಂಬ ಖುಷಿ ಆಯ್ತು ಮೇಡಮ್. ತುಂಬ ಕಷ್ಟಪಟ್ಟು ಇವತ್ತು ಆ ಸಿನಿಮಾ ತೊಗೊಂಡು ರಿಲೀಸ್ ಮಾಡಿದ್ದೀನಿಲ್ಲ, ನಂಗೆ ಅಷ್ಟೇ ಸಾಕು ಮೇಡಮ್. ಜನಗಳು ಎಲ್ಲ ಕಡೆ ಹುಬ್ಳಿಲಾಗಿರಲಿ, ಬಳ್ಳಾರಿ ಆಗಿರಲಿ, ಎಲ್ಲ ಕಡೆ ಹೌಸ್ಫುಲ್ ಅಂತ ಕೇಳಿದಾಗ ನನಗೆ ತುಂಬ ಖುಷಿ ಆಗ್ತಿದೆ. ಅದೇನು ಮೇಡಮ್, ತುಂಬ ಥ್ಯಾಂಕ್ ಯು ಮೇಡಮ್. ಸಿನಿಮಾದಲ್ಲಿ ಲವ್ವೇ ಮಾಡಬಾರ್ದು ಅನ್ನೋ ಒಂಥರ ಕಾನ್ಸೆಪ್ಟನ್ನು ಇಟ್ಬಿಟ್ಟಿದ್ದೀರಲ್ಲ, ಯಾಕೆ ಅಂತ? ಸಿನಿಮಾದಲ್ಲಿ ಲವ್ವೇ ಮಾಡಬಾರ್ದು ಅಂದರೆ ಅದೇ ಕಾಲವೇ ಮೋಸಗಾರ. ಡೈರೆಕ್ಟ್ರ್ ಕೇಳಬೇಕು. ಡೈರೆಕ್ಟ್ರ್ ಬಂದು ಎತ್ತಿ ಎಲ್ಲರ ಲೈಫಲ್ಲೂ ಕಾಲ ಹೆಂಗೆ ಎಳೆಯುತ್ತೆ ಅನ್ನೋದನ್ನ ಕಾಲವೇ ಮೋಸಗಾರನ ಲವ್ ಮುಖಾಂತರ ತೋರಿಸಿದ್ದಾರೆ. ಸೊ ಲವ್ವೇ ಮಾಡಬಾರ್ದು, ಲವ್ವೇ ಬೇಡ ಅಂತ ಜಾಸ್ತಿ ಕತೆ ಬಗ್ಗೆ ಬಿಟ್ಕೊಡಲ್ಲ. ನೀವು ಬಂದು ನೋಡಿ. ಅದೇ ನೀವು ಹೇಳಿದ್ರಲ್ಲ, ಆ ಥರ ಒಂದು ಕಾನ್ಸೆಪ್ಟಲ್ಲಿ ಮಾಡಿದ್ದಾರೆ. ಒಂದಿಷ್ಟು ಕಾಮಿಡಿ, ಒಂದಿಷ್ಟು ಮನಸ್ಸಿಗೆ ತಾಟುವಂಥ ಡೈಲಾಗ್ಗಳಾಗಿರ್ಬೋದು ಅಥವಾ ಸೀನ್ಗಳಾಗಿರ್ಬೋದು, ಎಷ್ಟೋ ಪ್ರೇಕ್ಷಕರು ನಾನು ನೋಡ್ತಿದ್ದಂಗೆ ಹೇಳ್ತಾ ಇದ್ರು, ಹೌದು ಹೌದು ಅಂತ ಹೇಳ್ತಾ ಇದ್ದದ್ದು ಕೇಳಿಸ್ಕೊತಾ ಇದ್ದೆ. ಅದು ಪ್ರೇಕ್ಷಕರಿಗೆ ಹತ್ರ ಆಗುವಂಥದ್ದು ಅಥವಾ ರಿಯಾಲಿಟಿಗೆ ಹತ್ರ ಆಗುವಂಥ ಕತೆಗಳನ್ನೇ ಕೊಟ್ಟಿದ್ದಾರೆ. ಸೊ ಅದರಲ್ಲಿ ನೀವು ನಾಯಕನಾದಾಗ
ಅದೇ ಅದನ್ನ ನೋಡಿದಾಗೆಲ್ಲ ತುಂಬ ಎಮೋಷನಲ್ ಆಗ್ತಾಯಿತ್ತು. ಕುರಿ ಪ್ರತಾಪ್ ಅವರು ತುಂಬ ಇಡೀ ಸಿನಿಮಾನೇ ಜರ್ನಿ ಮಾಡಿದ್ದಾರೆ, ಅದ್ಭುತವಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ. ಜೊತೆಗೆ ನಮ್ಗೆ ಶಂಕರ್ ಮೂರ್ತಿನೂ ಅಷ್ಟೇ ಕಿರಿಕ್ ಪಾಟೀಲ್ ಮಾಡಿರ್ತಕ್ಕಂಥ, ಆಮೇಲೆ ವಿಜಯ್ ಚಂಡು ಅವರವರು ತುಂಬ ಕಾಮಿಕ್ಕಾಗಿ ಕಾಮಿಡಿಯಾಗಿ ಒಂಥರ ಅದನ್ನು ಡಿಫ್ರೆಂಟ್ ಶೇಡಲ್ಲಿ ತೋರಿಸಿದ್ದಾರೆ ಅವರು ಕೂಡ. ಸೊ ನಮ್ಮ ಜೊತೆಲಿರೋ ದಿಲೀಪ್ ಆಗಿರಲಿ, ಬ್ಯಾಂಕ್ ಜನಾರ್ದನ್ ಸರ್ ಆಗಿರಲಿ, ಇವತ್ತಿಲ್ಲ ಪಾಪ ಅವರು, ಸೊ ಅವರು ಕೂಡ ಆ ಟೈಮ್ ಸಾಥ್ ಕೊಟ್ಟು ಚೆನ್ನಾಗಿ ಮಾಡಿದ್ದಾರೆ. ಸೊ ಎಲ್ಲರೂ ಹೌದು ಹೌದು ಅಂದಾಗ ಅವ್ರ ಲೈಫಲ್ಲೂ ಕೂಡ ಆಗಿದೆ ಅಂತ ಇವತ್ತು ಫೀಲ್ ಆಯಿತು. ಅದೇ ಥರನೇ ಡೈರೆಕ್ಷನ್ ಚೆನ್ನಾಗಿ. ಸೊ ನಿಮ್ಮ ಸಿನಿಮಾಕ್ಕೆ ಸಾಥ್ ಕೊಟ್ಟವರೇ ಅಪ್ಪು ಸರ್. ಸೊ ಸ್ಟಾರ್ಟಿಂಗಿಂದನೂ ಕೂಡ ಅಪ್ಪು ಸರ್ ನಿಮ್ಮ ಸಿನಿಮಾಕ್ಕೆ ಒಂದು ಬೆಂಬಲ ಕೊಟ್ಟಿದ್ರು. ಅದಕ್ಕೆ ಸಾಕ್ಷಿ ಅವರು ಟೀಸರನ್ನು ಒಂದು ಚಿಕ್ಕ ಜಲಕನ್ನು ರಿಲೀಸ್ ಮಾಡಿಕೊಟ್ಟಿದ್ರು. ಅವಾಗ ಏನಂದಿದ್ರು? ಸೊ ಇವತ್ತು ಪ್ರೇಕ್ಷಕರಿಗೆ ಗೊತ್ತಾಗಿದೆ ಸಿನಿಮಾ ಹೆಂಗಿದೆ ಅಂತ, ಬಟ್ ಅವ್ರು ಕೊಟ್ಟಂಥ ಒಂದು ರಿವ್ಯೂ ಆಗಿರ್ಬೋದು. ಅಪ್ಪು ಸರ್ ಅದನ್ನು ನಮ್ಮ ಟ್ರೈಲರ್ ಆಗಿರಲಿ, ನಮ್ಮ ಸಾಂಗ್ಸ್ ನೋಡಿದಾಗಲೇ ನೀನು ಬೆಳಿತೀಯಪ್ಪ, ಚೆನ್ನಾಗಿ ಆಗ್ತೀಯಾ, ನೀನು ಚೆನ್ನಾಗಿ ಬೆಳಿ ಅಂತೇಳಿ ಒಂದು ಹಾರೈಸಿದ್ರು. ಇವತ್ತು ಬೆಳಗ್ಗೆನೂ ಕೂಡ ಸಿನಿಮಾ ನಮ್ಮದು ಈ ಫಸ್ಟ್ ಶೋ ಆಗೋಕ್ಕಿಂತ ಮುಂಚೆನೇ ನಾನು ಅಪ್ಪು ಸರ್ ಹತ್ರ ಆಶೀರ್ವಾದ ತೊಗೊಂಡು, ಅಣ್ಣನ ಹತ್ರ ಆಶೀರ್ವಾದ ತೊಗೊಂಡು ಇಲ್ಲಿ ಬಂದೆ. ಇಲ್ಲಿ ಬರ್ತಿದ್ದಂಗೆ ಜನ ನೋಡಿ ತುಂಬ ಖುಷಿ ಆಯ್ತು ನನಗೆ. ಸೊ ಅವ್ರ ನಂಬರು 8, ನನ್ನ ನಂಬರು 8. ಸೊ ಒಂಥರ ಎಕ್ಸೈಟ್ ಆಗ್ತಾಯಿದೆ, ತುಂಬ ಖುಷಿ ಆಗ್ತಿದೆ. ಬಟ್ ಅವ್ರಿಲ್ಲ ಇವತ್ತು, ತುಂಬ ಬೇಜಾರು ಕೂಡ ಆಗ್ತಾಯಿದೆ. ಸೊ ಈಗಿನ ಒಂದು ಸಿನಿಮಾ ಇಂಡಸ್ಟ್ರಿಯ ಬಗ್ಗೆ ಮಾತಾಡೋದಾದರೆ, ಸಿನಿಮಾ ಮಾಡ್ತಾರೆ, ಪ್ರಮೋಷನಿಗೆ ಬರಲ್ಲ, ಸಿನಿಮಾ ಮಾಡ್ತಾರೆ, ನಾಯಕರೇ ಒಂದು ಚಿತ್ರಕ್ಕೆ ಸಪೋರ್ಟ್ ಕೂಡ ಕೊಡಲ್ಲ. ಅಂಥದ್ರಲ್ಲಿ ಹೊಸ ಪ್ರತಿಭೆ ಸಿನಿಮಾ ಬೆಳಿಬೇಕು, ನಿಮ್ಮ ಸಿನಿಮಾ ನಿಲ್ಲಬೇಕು, ನೀವು ನಾಯಕ ನಟನಾಗಬೇಕು ಅಂತ ಹೋರಾಟ ಮಾಡಿದ್ದೀರಾ. ಸೊ ಚಿತ್ರರಂಗಕ್ಕಾಗಿರ್ಬೋದು ಅಥವಾ ಇಂಡಸ್ಟ್ರಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ? ಸರಿ ಮೇಡಮ್, ಈಗ ಹೊಸ ಕಲಾವಿದರು ಕನ್ನಡ ಸಿನಿಮಾ ಅಂದಾಗ ಕನ್ನಡಗಳಿಗೆ ಥಿಯೇಟ್ರ್ಗಳು ಸಿಗಬೇಕು. ಈ ಕನ್ನಡ ಸಿನಿಮಾ ಬೆಳೀಲಿ, ಕನ್ನಡ ಚೇಂಬರ್ ಆಗಿರಲಿ, ಬೇರೆ ಎಲ್ಲರೂ ಮಾತಾಡ್ತಾರೆ ಕನ್ನಡ ಸಿನಿಮಾ ಬೆಳಿಬೇಕು, ಕನ್ನಡ ಸಿನಿಮಂಗೆ ಆಗಬೇಕು. ಅವ್ರು ತಮಿಳಿಂದ ಕನ್ನಡ ಹುಟ್ಟಿದೆ ಅಂತೇಳಿ ಒಂದು ಜಗಳ, ಮೊನ್ನೆ ಒಂದು ಸಣ್ಣದಾಗ ಒಂದು ಜಗಳ ಇವರು ನಮ್ಮ ಕಮಲ್ ಹಾಸನ್ ಸರ್ ಹೇಳಿದರು ಈ ಥರ. ಅವಾಗ ಒಂದು ತುಂಬ ಹೋರಾಟ ಎಲ್ಲ ಮಾಡಿದರು. ಈಗ ಯಾಕೆ ಸರ್ ಈಗ ಹೋರಾಟ ಮಾಡಬೇಕು? ಅವರು ಈ ಟೈಮಲ್ಲಿ ಹೋರಾಟ ಮಾಡಬೇಕು. ಆ್ಯಕ್ಚುಲಿ ಕನ್ನಡ ಸಿನಿಮಾ ಹೊಸ ಸಿನಿಮಾಗೆ ಯಾಕೆ ಥಿಯೇಟ್ರ್ಗಳು ಕೊಡ್ತಾ ಇಲ್ಲ? ಇದನ್ನು ಹೋರಾಟ ಮಾಡಬೇಕು, ಅವಾಗ ಕನ್ನಡ ಗೆಲ್ಲತ್ತೆ. ಸುಮ್ಮನೆ ಬಂದ್ಬಿಟ್ಟು ಈಗ ಕನ್ನಡ ಬೆಳಿಬೇಕು ಅಂತೇಳಿ ಇದಕ್ಕೆಲ್ಲ ಹೋರಾಟ ಮಾಡಿದ್ರಾಗೆ ಕನ್ನಡ ಸಿನಿಮಾ ಫಸ್ಟು ಪ್ರಾಮುಖ್ಯತೆ ಕೊಡಬೇಕು, ಅದರ್ ಲ್ಯಾಂಗ್ವೇಜ್ಗೆ ಸೆಕೆಂಡ್ ಪ್ರಾಮುಖ್ಯತೆ ಕೊಡಬೇಕು. ಆವಾಗಲೇ ಥಿಯೇಟ್ರ್ಗಳು ಸಿಗೋದು. ನೋಡಿ ಇವತ್ತಿನ ಹೊಸ ಕಲಾವಿದರಿಗೆ ಥಿಯೇಟ್ರ್ಗಳೇ ಸಿಗಲ್ಲ, ಎಲ್ಲ ಬೇರೆ ಮೂವಿ ಆಗ್ತಾರೆ, ಜಾಸ್ತಿ ಬೇರೆ ಮೂವಿ ಆಗ್ತಾರೆ. ಸೊ ನೋಡಿ, ಥಿಯೇಟ್ರ್ ಕಮ್ಮಿ ಕೊಟ್ಟರೆ ಜನ ಹೌಸ್ಫುಲ್ ಇದ್ದಾರೆ. ಯಾಕೆ ಕೊಡ್ತಾ ಇಲ್ಲ? ಥಿಯೇಟ್ರ್ ಕೊಡಬೇಕು. ಹೊಸ ಕಲಾವಿದರನ್ನ ಬೆಳೆಸಿದ್ದಾರೆ, ಅವಲ್ಲೇ ತಾನೇ ಕನ್ನಡ ಬೆಳೆಯುತ್ತೆ, ಸ್ಟಾರ್ಗಳು ಬರಬೇಕು. ಓಕೆ, ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ಸ್ಯಾಂಡಲ್ವುಡ್ಗೆ ಈಗ ಹೊಸ ನಾಯಕ ಸೇರ್ಪಡೆಯಾಗಿದ್ದಾರೆ. ಭರತ್ ಸಾಗರ್ ಕಾಲವೇ ಮೋಸಗಾರ ಸಿನಿಮಾ ಮೂಲಕ ಪ್ರೇಕ್ಷಕರಿಗೆ ರಂಜಿಸಿದ್ದಾರೆ. ಸಿನಿಮಾ ಈಗಾಗಲೇ ಉತ್ತರ ಕರ್ನಾಟಕ ಸೇರಿದಂತೆ ಬೆಂಗಳೂರಲ್ಲೂ ಕೂಡ ಉತ್ತಮ ಪ್ರದರ್ಶನವನ್ನು ಪಡೀತಾ ಇದೆ. ಪ್ರೇಕ್ಷಕರಿಂದ ಕೂಡ ಒಳ್ಳೆ ರೆಸ್ಪಾನ್ಸ್ ಸಿಗ್ತಾ ಇದೆ. ಕ್ಯಾಮರಾ ಪರ್ಸನ್ ಸಂದೇಶ್ ಜೊತೆ ದೀಪಿಕಾ, ಪವರ್ ಟಿವಿ, ಬೆಂಗಳೂರು.